ಬಟ್ಟೆ ಹಾಕಿದ್ರೆ ನಾಯಿಗೆ ಸೋ ಕ್ಯೂಟ್. ಇದು ಇಂಗ್ಲೆಂಡಿನ ಕಾಕಸ್ಪೇನಿಯನ್ ಬ್ರೀಡ್ ಅಂತೆ. ಹೆವಿ ಕ್ಯೂಟ್ ಆಗಿದೆ, ಫುಲ್ ಜುಟ್ಟಾಗ್ದಂಗಿದೆ. ದಸರಾ ಡಾಗ್ ಶೋಕ್ ಬಂದಿದಾಗ ಚೀನಾ ದೇಶದ ಚೌ ಚೌ ಬ್ರೀಡ್ ಜೊತೆ ಬಂದಿದ್ದೀವಿ. ಸೊ ಕ್ಯೂಟ್ ಆಗಿ ಕೂತಿದೆ, ಡ್ರೆಸ್ ಎಲ್ಲ ಹಾಕಿ ಸರ್ಕೊಂಡ್ ಬಂದಿದ್ದಾರೆ. ಹೆವಿ ಕ್ಯೂಟ್ ಆಗಿದೆ. ಫೋಟೋಶೂಟ್ ಕಾರ್ನರ್ ಇದು. ಪ್ರೈಸ್ ಬಂದವ್ರಿಗೆ ನನ್ಕೊಡಿ ಅಂತ ಕೇಳ್ತಾ ಇದೆ. ಇದು ಅದ್ರ ಸ್ಕಿನ್ ನೋಡ್ತಾರಂತೆ, ಹೆಲ್ತ್ ನೋಡ್ತಾರಂತೆ, ಆ್ಯಂಡ್ ವಾಕಿಂಗ್ ಸ್ಟೈಲು, ಸ್ಟ್ಯಾನ್ಸು ಇದಿಷ್ಟನ್ನು ನೋಡಿ ಜಡ್ಜ್ಮೆಂಟ್ ಕೊಡ್ತಾರೆ. ಹಿಂದೆ ಪೂಡಲ್ ಅಂತೆ, ಇದು ಟೆರಿಯರ್ ಅಂತಂತೆ. ಇದು ಮುದೋಳ್ ನಾಯಿ, ಫಾಸ್ಟೆಸ್ಟ್ ನಾಯಿ, ಸಿಕ್ಕಾಪಟ್ಟೆ ಫಾಸ್ಟ್ ಓಡುತ್ತೆ, ಸಣ್ಣಕ್ಕಿರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಸ್ಪೆಷಲ್ ಜಾಗ ಹೋಗ್ತಾ ಇದ್ದೀವಿ. ಅದೇನಂದ್ರೆ ನಾನೇನು ಮಾಡ್ಲಿ ಸ್ವಾಮಿ, ನಮ್ಮ ಹುಡುಗಿನ ಈ ಪ್ರೇಮಿ ಹೋಗ್ತಾ ಇದೀವಿ. ಅಂದ್ರೆ ಪೆಟ್ ಶೋಗ್ ಹೋಗ್ತಾ ಇದೀವಿ. ಮೈಸೂರು ದಸರಾ ಇಂದ ಆರ್ಗನೈಸ್ ಮಾಡಿದ್ದಾರೆ JK ಗ್ರೌಂಡ್ಸ್ ಅಲ್ಲಿ. ಡಾಗ್ ಶೋ ಆಕ್ಚುಲಿ ಡಾಗ್ ಶೋ, ಹೌದು ಡಾಗ್ ಶೋ. ಬಟ್ ಬೇರೆ ಪೆಟ್ಸ್ ಬರಬಹುದೇನೋ ಗೊತ್ತಿಲ್ಲ. ಮೋಸ್ಟ್ಲಿ ಡಾಗ್ ಶೋನೇ ಇರುತ್ತೆ. ಎಲ್ಲಾ ಬ್ರೀಡ್ ಡಾಗ್ಸ್, ಒಂದಷ್ಟು ಕ್ಯಾಟಗರೀಸ್ ಎಲ್ಲ ಇರುತ್ತೆ. ನಾವ್ ಈಗಾಗಲೇ 1 ಗಂಟೆ ಹತ್ತತ್ರ ಆಗಿದೆ ಹೋಗ್ತಾ ಇರೋದು. ಬೆಳಗ್ಗೆ 9ಕ್ಕೆ ಸ್ಟಾರ್ಟ್ ಆಗಿತ್ತದು. ಒಂದ್ 4 ಗಂಟೆ ತನಕ ನಡೀಬಹುದು. ಹೋಗಿ ನೋಡೋಣ ಏನ್ ಸಿಗುತ್ತೆ, ಯಾವ ನಾಯಿ ಸಿಗುತ್ತೆ, ಏನ್ ಮಾತಾಡ್ಸ್ಕೊಂಡ್ ಬರ್ಬೋದು ಅಂತ. ಏನಂತೀಯ? ಸುಮಾರು ನಾಯಿ ಬ್ರೀಡ್ಗಳು ಬಂದಿರ್ತವೆ. ಸೊ ಎಲ್ಲ ನಾಯಿ ಬ್ರೀಡ್ಗಳನ್ನು ನೋಡ್ಕೊಂಡು ಒಂದಷ್ಟು ಯುನೀಕ್ ನಾಯಿಗಳು ಬಂದಿರ್ತವೆ. ಅವುಗಳದ್ದು ಜೊತೆ ಫೋಟೋ ವಿಡಿಯೋ ಎಲ್ಲ ತಗೊಂಡು ನಿಮ್ಗೂ ತೋರಿಸ್ತೀವಿ ಯಾವ ನಾಯಿ ಬಂದಿದೆ ಅಂತ. ಸೊ ಇವಾಗ ಹೋಗ್ತಾ ಇದೀವಿ, ಅಲ್ಲಿ ಹೋಗಿ ಸಿಗೋಣ. ಈ ವಿನ್ನರ್ ನಾಯಿಗಳಿಗೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಒಂದು ಫೋಟೋ ಶೂಟ್ ಮಾಡಿಸ್ಬೋದು. ಇಷ್ಟು ಕ್ಯೂಟಾಗಿ ಬಟ್ಟಿಟ್ಟಿದ್ದಾರೆ ನಾಯಿಗೆ, ವೆರಿ ಕ್ಯೂಟ್. ಹೆಸರೇನಾ ಸರ್? ಸಿಂಚು. ಸಿಂಚು ಇದು ಮೋಸ್ಟ್ಲಿ ಟ್ರೋಫಿಟ್ ತೆಗ್ತಾ ಇದ್ದಾರೆ. ಫೋಟೋಶೂಟ್ ಕಾರ್ನರ್ ಇದು. ಪ್ರೈಸ್ ಬಂದವ್ರಿಗೆ ಅದು ಕೊಡಿ, ನನಗೆ ನನ್ಕೊಡಿ ಅಂತ ಕೇಳ್ತಾ ಇದೆ. ಇದು ಈಗ ಗ್ರೇಟ್ ಡೆನ್ ಕ್ರೇಜ್ ಇದೆ ಮಾತ್ರ ಈ ನಾಯಿ ಅಂತವೆ. ಅದಕ್ಕೂ ಒಳ್ಳೆ ಆಂಟಿನಾ ಇದ್ದಂಗಿದೆ ಅದ್ರ ಕೊಂಬುಗಳು ಮೇಲ್ಗಡೆ. ಅದಕ್ಕೆ ಇದೇನೋ ಹಾಕಿದ್ದಾರೆ, ಪ್ಲಾಸ್ಟರ್ ತರ ಬಾಟ್ಲೆ ಮಾಡ್ತಾ ಇದಾರೆ. ಅಯ್ಯೋ, ಅಲ್ಲಿ ಬಟ್ಟೆ ಬೇರೆ ಹಾಕ್ಸಿದ್ದಾರೆ ಅದಕ್ಕೆ. ಇರಿ ಹೇಳ್ತೀನಿ ಅವನಿಗೆ. ಕ್ರೇಜ್. ಡ್ರೆಸ್ ಎಲ್ಲ ಹಾಕಿ ಸರ್ಕೊಂಡ್ ಬಂದಿದ್ದಾರೆ. ಹೆಸರೇನು ಮ್ಯಾಮ್? ಸುದಿನ್. ಹೆವಿ ಕ್ಯೂಟ್ ಆಗಿದೆ. ಓಕೆ, ಅವ್ರು ತುಂಬಾ ಚೆನ್ನಾಗಿ ಕ್ಯೂಟ್ ರೆಡಿ ಆಗಿದೆ ಮ್ಯಾಮ್. ಇಲ್ಲಿ ಶಿಟ್ಸೂದ್ ನಡೀತಾ ಇದೆ ಈಗ. ಎಲ್ಲ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದಾವೆ. ಎಷ್ಟು ಕ್ಯೂಟ್ ಇದಾವೆ ಅವೆಲ್ಲನೂ. ಜುಟ್ಟೆಲ್ಲ ಹಾಕಿದ್ದಾರೆ ಅಲ್ಲಿ, ಎಲ್ಲ ಗ್ರೂಮ್ ಮಾಡಿದ್ದಾರೆ. ಇವರೆಲ್ಲ ಅನೌನ್ಸ್ ಮಾಡ್ತಿದ್ದಂಗೆನೆ ಬಂದು ಇಲ್ಲಿ ನಡ್ಸ್ಕೊಂಡ್ ಬರ್ತಾರೆ. ಇವಾಗ ನಾವು ಡಾಗ್ ಶೋಗೆ ಬಂದಿದ್ದೀವಿ, ದಸರಾ ಡಾಗ್ ಶೋಗೆ. ಇಲ್ಲಿ ಈ ಕಡೆ ಜರ್ಮನ್ ಶೆಪರ್ಡ್ ನಡೀತಾ ಇದೆ ಒಂದು ರೌಂಡು, ಆ್ಯಂಡ್ ಆ ಕಡೆ ರೈಟ್ಗೆ ಶಿಡ್ಜು ನಡೀತಾ ಇದೆ. ಆ್ಯಂಡ್ ಏನು ಜಡ್ಜಿಂಗ್ ಕ್ರೈಟೀರಿಯಾ ಅಂತ ಕೇಳಿದಾಗ ಅವ್ರು ಏನಂದ್ರು ಅಂದರೆ ಅದ್ರ ಸ್ಕಿನ್ ನೋಡ್ತಾರಂತೆ, ಹೆಲ್ತ್ ನೋಡ್ತಾರಂತೆ, ಆ್ಯಂಡ್ ವಾಕಿಂಗ್ ಸ್ಟೈಲು, ಸ್ಟ್ಯಾನ್ಸು ಇದಿಷ್ಟನ್ನು ನೋಡಿ ಜಡ್ಜ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಮೇಲಾದರೆ 2 ಟೆಸ್ಟಿಕಲ್ಸ್ ಇರಬೇಕಂತೆ, ಆ್ಯಂಡ್ ಚೆನ್ನಾಗಿರುತ್ತೆ ಇರಬೇಕು, ಆ್ಯಂಡ್ ಹೆಂಗಿರುತ್ತೆ ಅಂತ ಎಲ್ಲ ಚೆಕ್ ಮಾಡಿ ಕಂಪ್ಲೀಟ್ ಅನಲೈಸ್ ಮಾಡಿ ಅದ್ರ ವಾಕಿಂದ ಹಿಡಿದು ಬಿಹೇವಿಯರಿಂದ ಹಿಡಿದು ಆಮೇಲೆ ಡಿಸೈಡ್ ಮಾಡಿದಂತೆ ವಿನ್ನರ್ ಯಾರು ಅಂತ. ಸೊ ನಮಗೆ ಇದು ಹೊಸದು, ಹೆಂಗೆ ಜಡ್ಜ್ ಮಾಡ್ತಾರೆ ಗೊತ್ತಿರಲಿಲ್ಲ. ಸೊ ಈಗ ಅವ್ರ ಜಡ್ಜ್ನ ಕೇಳ್ಕೊಂಡು ಹೆಂಗೆ ಮಾಡ್ತಾರೆ ಅಂತ ಇವಾಗ ನಾವು ನೋಡ್ತಾ ಇದ್ದೀವಿ. ಅದು ಗೊತ್ತಾದ ಮೇಲೆ ನಮಗೆ ಸ್ವಲ್ಪ ಕ್ಯೂರಿಯಾಸಿಟಿ ಆಗ್ತಾ ಇದೆ, ಹೆಂಗೆ ಮಾಡ್ಬೋದು ಜಡ್ಜ್ಮೆಂಟು ಅಂತ. ಸೊ ನೋಡೋಣ ಯಾವ್ದು ಗೆಲ್ಲತ್ತೆ ಅಂತ. ಈಗ ಅಲ್ಲಿ ಬಂದು ಈ ಥರ ಚೆಕ್ ಮಾಡ್ತಾ ಇದ್ದಾರೆ, ಹೆಂಗಿದೆ ಗ್ರೂಮ್ ಆಗಿದೆಯಾ ಇಲ್ವೋ, ಹೆಲ್ದಿ ಆಗಿದೆಯಾ ಅಂತ. ಬಂದವರು ಪಾಯಿಂಟ್ಸ್ ಹಾಕೊತಾರೆ, ಆಮೇಲಿಂದ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಈ ರಿಂಗಲ್ಲಿ ಒಂದು ಶಿಡ್ಜೂದ್ ನಡೀತಾ ಇದೆ, ಈ ಕಡೆ ಜರ್ಮನ್ ಶೆಪರ್ಡ್ ನಡೀತಾ ಇದೆ. ಇಲ್ಲಿ ಕರ್ಕೊ ಹೋಗ್ತಾ ಇದ್ದಾನ. ಈ ಥರ ಓಡಿಸ್ತಾರೆ, ಹೆಲ್ದಿ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸ್ಟ್ಯಾನ್ಸ್ ನೋಡ್ತಾ ಇದ್ದಾರೆ ಇವಾಗ. ಅಲ್ಲಿ ಕೂತಿದ್ದಾರೆ, ಇವರು ಜಡ್ಜ್ ಮಾಡ್ತಿದ್ದಾರೆ ಇದನ್ನು. ಸೊ ಈಗ ಸ್ಟ್ಯಾನ್ಸ್ ಚೆಕ್ ಮಾಡ್ತಾ ಇದ್ದಾರೆ, ಅದು ಎಲ್ಲದರದ್ದು ಹೆಂಗೆ ಪೋಸ್ ಮಾಡ್ತಾ ಇದ್ದಾವೆ ಅಂತ. ಪಾಪ ಎಲ್ಲ ನಾಯಿಗಳು ಪ್ರೀತಿಯಾಗಿ ಸಾಕಿರ್ತಾರೆ, ಎಲ್ರಿಗೂ ಅವ್ರ ನಾಯಿ ಗೆಲ್ಲಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಸೊ ಪಾಪ ಎಷ್ಟು ಕಷ್ಟಪಟ್ಟು ಎಲ್ಲರೂ ಟ್ರೈ ಮಾಡ್ಕೊಂಡು ಕರ್ಕೊಂಡ್ಬಂದಿರ್ತಾರೆ. ಈಗ ಅವರೇ ನಿಲ್ಲಿಸ್ತಾ ಇದ್ದಾರೆ ಸುಮಾರು ಜನನೂ ಸ್ಟ್ಯಾನ್ಸ್ ಚೆಕ್ ಮಾಡೋಕ್ಕೆ ಅಂತ. ಈಗ ಫೈನಲ್ ರೌಂಡ್ ನಡೀತಾ ಇದೆ. 3 ನಾಯಿಲಿ ಜಡ್ಜ್ ಮಾಡ್ತಾ ಇದ್ದಾರೆ.
ಕ್ರೇಜಿ. ಇಷ್ಟು ಪ್ರೈಸ್ಗಳು ಈ ಕಡೆನೂ ಇಟ್ಟಿದ್ದಾರೆ ಆ್ಯಂಡ್ ಈ ಕಡೆನೂ ಇಟ್ಟಿದ್ದಾರೆ. ಎಲ್ಲ ವಿನ್ನರ್ಸ್ಗಳಿಗೆ ಪ್ರತಿಯೊಂದು ಬ್ರೀಡ್ ತಕ್ಕ ಕೊಡ್ತಾರಂತೆ. ಸೊ ಇಲ್ಲಿ ಜಡ್ಜ್ಮೆಂಟ್ ನಡೀತಾ ಇದೆ. ಪ್ರತಿಯೊಂದು ರಿಂಗಿಗೂ ಒಬ್ಬರು 10 ಜಡ್ಜಸ್ ಇರ್ತಾರೆ. ಸೊ ಅವ್ರು ಜಡ್ಜ್ ಮಾಡಿ ಡಿಸಿಷನ್ ಕೊಡ್ತಾರೆ. ಇಲ್ಲಿ 2 ರಿಂಗ್ ಇದೆ, ಲೆಫ್ಟ್ ಒಂದು ರೈಟ್ ಒಂದು. ಆ್ಯಂಡ್ ಇಷ್ಟು ಬ್ರೀಡ್ಸ್ ಇದೆ ಅಲ್ಲಿ ಮೇಲ್ ಕಾಣ್ತಿರೋ ಅಷ್ಟು ಬ್ರೀಡ್ಸ್ ಇದೆ. ಅದರಲ್ಲಿ 3 ಕ್ಯಾಟಗರಿ ಅಂತೆ. ಒಂದು ಪಪ್ಪಿ, ಅಡಲ್ಟ್ ಮೇಲು ಮತ್ತು ಅಡಲ್ಟ್ ಫೀಮೇಲು. ಸೊ ಇಲ್ಲಿದೆ ನೋಡಿ. ನಾವು ಬರೋ ಅಷ್ಟೊತ್ತಿಗೆ ಇಷ್ಟೊಂದು ಆಗೋಗಿದೆ, ಇನ್ನು ಮಿಕ್ಕಿರೋದು ಜಡ್ಜ್ಮೆಂಟ್ ಬಾಕಿ ಇದೆ ಅಷ್ಟೇ. ಸೊ ಫಸ್ಟ್ ಕಾಲಮ್ ಅಲ್ಲಿರೋದು ಬ್ರೀಡ್ಸು, ಮೇಲೆ 3 ಇರೋದು ಕ್ಯಾಟಗರೀಸು. ಇಷ್ಟೊಂದಿದೆ. ನಾವೊಂದು 2-3 ನೋಡಿದ್ವಿ. ನೋಡ್ಕೊಂಡು ಇವಾಗ ನೆಕ್ಸ್ಟ್ ಯಾವ್ಯಾವ ಥರ ನಾಯಿಗಳು ಬಂದಿದೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಫೀಡ್ ಮಾಡ್ತಾ ಇದ್ದಾರೆ ನಾಯಿಗಳಿಗೆ. ಇದು ತಿನ್ನಿಸ್ತಾ ಇದ್ದಾರೆ. ಪಾಪ ಫುಲ್ ಬೆಳಗ್ಗೆಯಿಂದ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸುಸ್ತಾಗಿರುತ್ತೆ ನಾಯಿಗಳಿಗೆ. ಸೊ ಮೊಸರು ಮತ್ತು ಪಿಡಿಗ್ರಿ ತಿನ್ನಿಸ್ತಾ ಇದ್ದಾರೆ. ಸರ್ ಏನು ತಿನ್ನಿಸ್ತಾ ಇರೋದು? ಏನು ಫೀಡ್ ಮಾಡ್ತಾ ಇರೋದು? ಪಿಡಿಗ್ರಿನ ಅದು? ಓಕೆ. ಡ್ರೂಲ್ಸ್ ತಿನ್ನಿಸ್ತಾ ಇದ್ದಾರಂತೆ. ನಾಯಿ ಚೆನ್ನಾಗಿ ಸಿಕ್ಕಿದೆ. ಫುಲ್ಲು ಕೂದಲು ಹೆವಿ ಕ್ಯೂಟ್ ಆಗಿದೆ ಇದರದ್ದು. ಮ್ಯಾಮ್ ಏನು ಬ್ರೀಡ್ ಇದು? ಹಾಂ, ಪೂಡಲ್ ಅಂತನಾ? ಪೂಡಲ್ ಬ್ರೀಡ್ ಇದು. ಫುಲ್ ಹೆವಿ ಕೂದಲು ಕ್ರೇಜಿ ಇದೆ. ಗ್ರೇಟ್ ಡೆನ್ ನಾಯಿ ಇದೆ ಇದು. ಇದು ಕಣ್ಣು ನೋಡಿದ್ರೆ ಫುಲ್ ಭಯ ಆಗ್ತಾ ಇದೆ. ಕೆಂಪಿಗೆ ಸಕ್ಕದಾಗಿದೆ ಮಾತ್ರ. ಇದಕ್ಕೀಗ ಫೀಡ್ ಮಾಡ್ತಿದೆ ಎಲ್ಲ ನಾಯಿಗಳಿಗೂ. ನೇಮೇನು? ಸೊ ಇದು ಇಂಗ್ಲೆಂಡಿನ ಕಾಕಸ್ಪೇನಿಯನ್ ಬ್ರೀಡ್ ಅಂತೆ. ಹೆವಿ ಕ್ಯೂಟ್ ಆಗಿದೆ. ಫುಲ್ಲು ಜುಟ್ಟಾಗ್ದಂಗಿದೆ ನಾಯಿ. ವೆರಿ ಕ್ಯೂಟ್. ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಫುಲ್ ರಶ್ ಇದೆ ಇದು ನಾಯಿಗೆ. ಡಿಮ್ಯಾಂಡ್ಲಿರೋ ನಾಯಿ. ಸೊ ಈಗ ದಸರಾ ಡಾಗ್ ಶೋಗೆ ಬಂದಿದ್ದಾಗ ಚೀನಾ ದೇಶದ ಚೌಚೌ ಬ್ರೀಡ್ ಜೊತೆ ಬಂದಿದ್ದೀವಿ. ಸೊ ಕ್ಯೂಟಾಗಿ ಕೂತಿದೆ. ಏನು ನಾವು ಮಾತಾಡ್ಸುತ್ತೆ. ಯಾರು ಫೋಟೋ ಪೋಸ್ ಮಾಡಿದ್ರು ಫೋಟೋ ಪೋಸ್ ಮಾಡುತ್ತೆ. ಸೊ ತುಂಬ ಕ್ಯೂಟ್ ಆಗಿದೆ. ಫರ್ ಮಾತ್ರ ಬೆಲ್ಲಿ ಇದು ನೀವು ಟ್ರೈನಿಂಗ್ ಕೊಡಿಸಿದ್ದೀರಾ ಸರ್? ಏನಿಲ್ಲ. ಸೊ ಬೀಗಲ್ ಬ್ರೀಡಿನ ಲಕ್ಕಿ ಸಿಕ್ಕಿದೆ. ಕ್ಯೂಟ್ ಆಗಿದೆ. ಲಕ್ಕಿ ಪ್ರೇರಣಂಗೆ ನಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಚುಲಿ. ಸೊ ಅವಳು ಎಲ್ಲ ನಾಯಿಗಳು ಫುಲ್ ಖುಷಿ ಮಾತಾಡ್ಸ್ತಾ ಇದ್ದಾಳೆ. ಸೊ ಇತಿಹಾಸದ ಪುಟಗಳಲ್ಲಿ ವೊಡಾಫೋನಿಂದ ಫೇಮಸ್ ಅಂತ ಪಗ್ ನಾಯಿಗಳಿವೆ ಇಲ್ಲೇನೆ. ಕ್ಯೂಟ್ ಆಗಿದೆ. ಮ್ಯಾಮ್ ನೇಮ್ ಏನು? ಸಿರಿ. ಹಾಯ್ ಸಿರಿ. ಇದು ಲಿಯೋ. ಆಯ್ತಾ ಮ್ಯಾಮ್? ಇದು ಕಾಂಪಿಟೇಷನ್ ಆಯ್ತಾ? ಇನ್ನ ಇವಾಗ್ಲಾ? ಓಕೆ. ಬಿಸಿಲು ಸುಸ್ತಾಗ್ಬಿಡಲ್ವಾ? ಟ್ರೈನ್ ಆಗ್ಬಿಟ್ಟಿದೆ ಪಾಪ. ಎಷ್ಟು ಏಜು? ಈಗ ಅವಳ ಫೇವ್ರೆಟ್ ಪಗ್ನ ಎತ್ಕೊಂಡು ಮುದ್ದು ಮಾಡ್ತಾ ಇದ್ದಾಳೆ. ಸಿರಿ ಅಲ್ಲ ಅದು ನೇಮು? ಸಿರಿ. ಅವಳಿಗೆ ನಿನ್ ಫೇವ್ರೆಟ್ ನಾಯಿ. ತುಂಬಾ ಇಷ್ಟ ನಂಗೆ. ವೆರಿ ಕ್ಯೂಟ್. ಅದು ಕೂಡ ಕೂತಿದ್ದಾವ ನಿಮ್ಗೆ. ವೈಟ್ ಗ್ರೇಡ್ ಅನ್ನು ಸಾಕಾಗಿದೆ ಮಾತ್ರ. ಪಾಪ ಜೊತೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಬಿಸಿಲು ಅಂತ ಎಸ್ತಾ ಹೋಗ್ತಾ ಇದ್ದಾವೆ ಎಲ್ಲ ನಾಯಿಗಳು. ಹೆವಿ ಬಿಸಿಲಿದೆ ಮಾತ್ರ. ನಮಗೆ ಸುಸ್ತಾಗ್ತದೆ ಏನು ಪಾಪ, ಅವಾಗ ನಾನು ಸುಸ್ತಾಗಲ್ವಾ? ಇದು ಬೆಲ್ಜಿಯಂ ಮೆಲನೆಸ್ ಅಂತ ನಾಯಿ ಅಂತ, ಫುಲ್ ಬ್ರೀಡು. ಹೆವಿ ಸ್ಮಾರ್ಟೆಸ್ಟ್ ನಾಯಿ ಅಂತ ಹೇಳಿದ್ರು. ಕ್ರೇಜಿ ಇದೆ. ಎಷ್ಟು ಕ್ಯೂಟ್ ಆಗಿದೆ 2 ನಾಯಿಗಳು. ಹಿಂದೆ ಪೂಡಲ್ ಅಂತ, ಇದು ಟೆರಿಯರ್ ಅಂತಂತೆ. ಹೆವಿ ಕ್ಯೂಟ್ ಆಗಿದೆ. ಈ ಸೈಡ್ ಇಂದ ತೋರಿಸಿ ಎಷ್ಟು ಕ್ಯೂಟ್ ಆಗಿದೆ. ಅದು ಪುಟ್ಟದು. ಹೆವಿ ಪುಟ್ಟದು. ಪ್ರೈಸ್ ಗೊತ್ತಾ 2? ಸೂಪರ್. ಯಪ್ಪ ಇಲ್ಲಿ ಫುಲ್ಲು ಇಲಿಗಳಿದೆ. ಪುಟ್ಟ ಇಲಿಗಳು ಮಲ್ಕೊಂಡಿರೋ ನೋಡೋದು.
ಅದರಲ್ಲಿ ಅಲ್ಲಿ ಬ್ಲಾಕ್ ಅದು ಅದ್ರ ಮೇಲೆ ಕೈ ಇಟ್ಕೊಂಡು ಮಲ್ಕೊಂಡಿದ್ದಾರೆ. ನೀರು ಕುಡಿತೀರ ನೋಡಿಲ್ಲ ಬ್ರೆ. ಇಲ್ಲಿ ಇಲ್ಲೊಂದಿದೆ ಹ್ಯಾಮ್ಸ್ಟರ್ ಇದು. ರಾಟ್ಸ್, ವೈಟ್ ರಾಟ್. ಇದು ವೈಟ್ ಅಲ್ಲಿ ಹಾವಿದೆ. ಇದು ಕಾರ್ನ್ ಸ್ನೇಕ್ಸ್ ಅಂತ ಇದೆ ಇಲ್ಲಿ. ಇದು ಪೆಟ್ಟಾಗಿ ಸಾಕೋತಾರಂತೆ. ಅಂಡ್ ಇನ್ನೂ ಒಂದು ಕ್ರೇಜಿ ಅಂದ್ರೆ ಇಗ್ವಾನಾ ಅಂತ, ಇದನ್ನು ಸಾಕ್ತಾರಂತೆ ಮನೆಯಲ್ಲಿ ಪೆಟ್ಟಾಗಿ. ಯಪ್ಪ ಹೆಂಗೂರು ಸಾಕ್ತಾರಲ್ಲ ಪೆಟ್ಟಾಗಿ. ಈ ಕಡೆ ಹಿಸ್ಸಿಂಗ್ ಕಾಕ್ರೋಚಸ್ ಅಂತ, ನಾವು ಕಾಕ್ರೋಚ್ ಸಿಕ್ಕರೆ ಹೊಡೆದಾಕ್ತೀವಿ, ಇವರು ಮನೇಲಿ ಸಾಕೋತಾರಂತೆ ಫಾರಿನಲ್ಲಿ ಇದನ್ನ. ಬಟ್ಟೆ ಹಾಕಿದ್ರೆ ನಾಯಿಗೆ. ಸೋ ಕ್ಯೂಟ್, ಸಕ್ಕತ್ತಾಗಿದೆ. ಹೆಸರೇನು? ಸೂಟ್ ಹಾಕಿದ್ದಾರೆ. ಜಗ್ಗು. ಜಗ್ಗು. ಸೋ ಕ್ಯೂಟ್. ಇದು ಮುದೋಳ್ ನಾಯಿ, ಫಾಸ್ಟೆಸ್ಟ್ ನಾಯಿ, ಸಿಕ್ಕಾಪಟ್ಟೆ ಫಾಸ್ಟ್ ಓಡುತ್ತೆ, ಸಣ್ಣಕ್ಕಿರುತ್ತೆ. ಕ್ರೇಜಿ ಇದೆ ಮಾತ್ರ. ಪೊಲೀಸ್ ಇದಕ್ಕೆಲ್ಲ ಪೊಲೀಸ್ ನಾಯಿ. ಹೌದು, ಪೊಲೀಸು ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಯೂಸ್ ಮಾಡ್ತಾರೆ ಇದನ್ನ. ನೀನ ಮುದೋಳ ನೋಡೋಣ ಫಾಸ್ಟು. ಎಷ್ಟು ಸಣ್ಣ ಇದೆ ಅದು. ಕ್ರೇಜಿ ಇದೆ ಪಾಪ. ಎಲ್ಲ ನಾಯಿ ಸಾಕಿದವ್ರಂತವೇ ಅವ್ರ ನಾಯಿಗಳನ್ನ ಗೆಲ್ಲುತ್ತೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ಬಟ್ ತುಂಬಾ ಬಿಸಿಲಿದೆ. ಹೌದು, ಅದಕ್ಕೆ ಎಲ್ಲ ನಾಯಿಗಳು ಸ್ವಲ್ಪ ಸುಸ್ತಾಗ್ಬಿಡ್ತವೆ ಎಲ್ಲ ನಾಯಿಗಳು ಬಿಸಿಲಿಗೆ. ಹೆವಿ ಸ್ಟ್ರೈನ್ ಆಗ್ಬಿಟ್ಟಿದ್ದಾರೆ ಎಲ್ಲ ನಾಯಿಗಳು, ಅದಕ್ಕೆ ರೆಸ್ಟ್ ತಗೋತಾ ಇದಾವೆ. ಸೊ ಇದಾಗಿತ್ತು ನಮ್ಮ ಡ್ರೋನ್ ಶೋ ಅಂತ. ಸೊ ಇವಾಗ ಎಲ್ಲ ನಾಯಿಗಳನ್ನ ನೋಡಿ ಫುಲ್ ಡಾಗ್ ಶೋ ಪೂರ್ತಿ ಕವರ್ ಮಾಡಿದೀವಿ. ತುಂಬಾನೇ ನಂಗೊಂದು ಹೆವಿ ಇಷ್ಟ ಆಯ್ತು. ನಂಗೆ ನಾಯಿ ಕಂಡ್ರೆ ಭಯ ಆಕ್ಚುಲಿ, ಬಟ್ ಆದ್ರೂ ಸುಮಾರು ಫೋಟೋ ತೆಗೆಸ್ಕೊಂಡು ಮಾತಾಡಿಸಿ ಎಲ್ಲ ಡಾಗ್ ಶೋ ಮುಗಿಸಿದೀವಿ. ನಿಂಗಿತ್ತು? ಸಕ್ಕತ್ತಾಗಿತ್ತು. ತುಂಬಾ ಕ್ಯೂಟ್ ಆಗಿರೋ ನಾಯಿಗಳಿತ್ತು. ನಾವು ಆಕ್ಚುಲಿ ಲೇಟ್ ಆಗಿ ಬಂದ್ವಿ, ಬೇಗ ಬಂದಿದ್ರೆ ಇನ್ನೊಂದ್ ಸ್ವಲ್ಪ ಬೇರೆ ಬ್ರೀಡ್ ಗಳು ಸಿಗುತ್ತಿತ್ತೇನೋ. ಹೌದು, ಬಟ್ ಈಗ ಸಿಕ್ಕಿರೋದು ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು. ಇವಾಗ ಬಿಸಿಲು ಜಾಸ್ತಿ ಆಗ್ತಿದೆ, ಪಾಪ ಅವಕ್ಕೂ ಹಿಂಸೆ, ಇನ್ನು ಕಾಯ್ತಾ ಇದಾರೆ. ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ಡಾಗ್ ಶೋ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ. ನಿಮ್ ಜೀವನ ನಿಮ್ ಇಷ್ಟ. ಹೋಗ್ಬಿಡೋದು. ನೆಕ್ಸ್ಟ್ ಸಿಗುವ.